6 ಚೆಂಡುಗಳಲ್ಲಿ 33 ರನ್ ಬೇಕಾಗಿದ್ದಾಗ ಆಂಡ್ರೆ ರಸೆಲ್ ಬ್ಯಾಟಿಂಗ್ ಮಾಡುತ್ತಿದ್ದರು. ಎಲ್ಲರೂ ಈ ಮ್ಯಾಚ್ ಕೈತಪ್ಪಿ ಹೋಯಿತು ಎಂದು ಯೋಚಿಸುತ್ತಿದ್ದರು. ಆದರೆ ರಸೆಲ್ ಇಂದು ಇತಿಹಾಸ ಬರೆಯಬೇಕಿತ್ತು. ಸುನಿಲ್ ನರೈನ್ನ ಮೊದಲ ಚೆಂಡನ್ನು ರಸೆಲ್ ಹೊಡೆದು ಸ್ಟೇಡಿಯಂ ಹೊರಗೆ ಕಳುಹಿಸಿದರು. ಎರಡನೇ ಚೆಂಡನ್ನು ಅದೇ ರೀತಿ ಫ್ಲಾಟ್ 6 ಹೊಡೆದರು. ಈಗ 4 ಚೆಂಡುಗಳಲ್ಲಿ 21 ರನ್ ಬೇಕಾಗಿತ್ತು. ಸುನಿಲ್ ನರೈನ್ಗೆ ಗಾಯವಾದ್ದರಿಂದ ಬೌಲರ್ ಚೇಂಜ್ ಆಗುತ್ತಾನೆ. ಆದರೆ ರಸೆಲ್ನ ಸ್ಟೈಲ್ ಮಾತ್ರ ಚೇಂಜ್ ಆಗೋದಿಲ್ಲ. ಮೂರನೇ ಚೆಂಡಿನಲ್ಲಿ ಹೊಸ ಬೌಲರ್ಗೆ ಕೂಡ 6 ಹೊಡೆಯುತ್ತಾರೆ. ಪೂರ್ತಿ ಸಸ್ಪೆನ್ಸ್ ವಾತಾವರಣ ಇತ್ತು. ಮತ್ತೊಂದು ಕಡೆ ಮೈಕಲ್ ಜಾಕ್ಸನ್ ತಮ್ಮ ಸೈಕಲ್ ಜಾಕ್ಸನ್ ಸ್ಟೆಪ್ ಹಾಕುತ್ತಿದ್ದರು. ಹಾಗೂ 3 ಚೆಂಡುಗಳಲ್ಲಿ 15 ರನ್ ಬೇಕಾಗಿತ್ತು. ಮತ್ತೆ ನರೈನ್ ಬೌಲ್ ಮಾಡಿದರು ಹಾಗೂ ರಸೆಲ್ ಅದನ್ನು ಮತ್ತೊಮ್ಮೆ 6ಗೆ ಕಳುಹಿಸಿದರು. ಇಲ್ಲಿ ಏನಾಗುತ್ತಿದೆ ಎಂದು ಅರ್ಥವಾಗುತ್ತಿರಲಿಲ್ಲ, ಏಕೆಂದರೆ ಎಲ್ಲಿ 6 ಚೆಂಡುಗಳಲ್ಲಿ 33 ರನ್ ಬೇಕಾಗಿತ್ತೋ ಅದು 2 ಚೆಂಡುಗಳಲ್ಲಿ 9 ರನ್ಗೆ ತಲುಪಿತ್ತು. ಹಾಗೂ 5ನೇ ಚೆಂಡನ್ನು ಬೌಲ್ ಮಾಡಲು ಫಾಸ್ಟ್ ಬೌಲರ್ ಬಂದರು. ಆದರೆ ಕೇರ್ ಮಾಡದ ರಸೆಲ್ ತಮ್ಮ ಮೈಯಲ್ಲಿ ಆತ್ಮವನ್ನು ತುಂಬಿಕೊಂಡು ಬಂದಿದ್ದರು ಮತ್ತು ಆ ಬಾಲ್ ಅನ್ನು ಸಿಕ್ಸರ್ಗೆ ಹೊಡೆದರು. ಈಗ ಇಲ್ಲಿ 5 ಚೆಂಡುಗಳಲ್ಲಿ 5 6 ಬಂದಿತ್ತು ಮತ್ತು ಕೊನೆಯ ಒಂದು ಚೆಂಡಿನಲ್ಲಿ ಕೇವಲ 3 ರನ್ ಬೇಕಾಗಿತ್ತು. ಆದರೆ ಮಸಲ್ ರಸೆಲ್ ಚೆಂಡನ್ನು ಆಚೆ ಕಳುಹಿಸಿ 6 ಚೆಂಡುಗಳಲ್ಲಿ 6 ಸಿಕ್ಸರ್ ಹೊಡೆದು ಮ್ಯಾಚ್ ಗೆಲ್ಲಿಸುತ್ತಾರೆ. ಸ್ನೇಹಿತರೆ, ಆಂಡ್ರೆ ರಸೆಲ್ ಅವರ ಈ ಅದ್ಭುತವಾದ ಬ್ಯಾಟಿಂಗ್ಗೆ ನೀವು 10ರಲ್ಲಿ ಎಷ್ಟು ಅಂಕ ನೀಡುತ್ತೀರಾ? ಕಮೆಂಟ್ ಮೂಲಕ ತಿಳಿಸಿ.